ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. 4 ಗಂಟೆ 15 ನಿಮಿಷಕ್ಕೆ ತಮ್ಮ ಆದೇಶವನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಅವರು. ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಜಡ್ಜ್ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ನಡುವೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ, ಒಂದು ಮಾತುಕತೆ ನಡೆಯುತ್ತೆ. ಆ ಮಾತುಕತೆಯನ್ನ ಮತ್ತೆ ರೀಕಾಲ್ ಮಾಡ್ಕೊಳ್ಳೋಣ. ಜಡ್ಜ್ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ, ನನ್ನ ಹೆಸರು ಪ್ರಜ್ವಲ್ ರೇವಣ್ಣ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಎಲ್ಲಿ ನಿಮ್ಮನ್ನ ವಶಕ್ಕೆ ಪಡೆದ್ರು ಅನ್ನುವಂಥ ಪ್ರಶ್ನೆ ಮಾಡ್ತಾರೆ ಜಡ್ಜ್. ಆಗ ಪ್ರಜ್ವಲ್ ರೇವಣ್ಣ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನನ್ನನ್ನ ವಶಕ್ಕೆ ಪಡ್ಕೊಂಡ್ರು ಅನ್ನುವಂಥ ಉತ್ತರ ಕೊಡ್ತಾರೆ. ಸರಿ, ನಿಮ್ಮ ಮನೆಗೆ ತಿಳಿಸಿದ್ದೀರಾ ಅಂತ ಕೇಳ್ತಾರೆ ಜಡ್ಜ್. ನಮ್ಮ ತಂದೆಗೆ ತಿಳಿಸೋಕ್ ಹೇಳ್ದೆ ಅನ್ನುವಂಥ ಉತ್ತರ ನೀಡ್ತಾರೆ ಪ್ರಜ್ವಲ್ ರೇವಣ್ಣ. ಆ ನಂತರ ಜಡ್ಜು, ಏನಾದ್ರೂ ಟಾರ್ಚರ್ ಆಯ್ತಾ ನಿಮ್ಗೆ SIT ವಿಚಾರಣೆಯ ಸಂದರ್ಭದಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ಏನೂ ಟಾರ್ಚರ್ ಆಗಿಲ್ಲ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ ಪ್ರಜ್ವಲ್ ರೇವಣ್ಣ. ಏರ್ಪೋರ್ಟ್ನಲ್ಲಿ 12:30ಕ್ಕೆ ವಶಕ್ಕೆ ಪಡೆದ್ರು, ಆ ನಂತರ 1:30ಕ್ಕೆ CID ಆಫೀಸಿಗೆ ಕರ್ಕೊಂಡು ಬಂದ್ರು ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಅದಾದ ಬಳಿಕ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ. SITಯ ಶೌಚಾಲಯದ ಬಗ್ಗೆ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. SITಯ ಶೌಚಾಲಯ ತುಂಬಾ ವಾಸನೆ ಇದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳುವಂತಹ ಸಂದರ್ಭದಲ್ಲಿ ಆ ಕೋರ್ಟ್ ಹಾಲ್ನಲ್ಲಿದ್ದಂತಹ ಕೆಲವರು ನಕ್ಕು ಬಿಡ್ತಾರೆ. ಆ ಬಳಿಕ ಜಡ್ಜ್ ಎಲ್ರಿಗೂ ಕೂಡ ಸುಮ್ಮನಿರುವುದಕ್ಕೆ ಸೂಚನೆಯನ್ನ ಕೊಡ್ತಾರೆ. ಇದು ಯೂಶುವಲ್ ಆಗಿ ಆಗುವಂತಹ ಒಂದು ಪ್ರಕ್ರಿಯೆ. ಇದು ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲೂ, ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು HD ರೇವಣ್ಣ ಅವರಿಗೆ ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಇನ್ನು SIT ಪರ ವಾದವನ್ನ ಮಂಡಿಸಿದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಅವರು. ಆರಂಭದಲ್ಲೇ SIT ಕಸ್ಟಡಿಗೆ ಆರೋಪಿಯನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದೆಯಲ್ಲ, ಆ ಕೇಸ್ನ ಡೀಟೇಲ್ಸ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಅಶೋಕ್ ನಾಯ್ಕ್ ಮಾಡ್ತಾರೆ. ಮನೆ ಕೆಲಸದಾಕಿ ಕಿರುಕುಳದ ಆರೋಪ ಮಾಡಿದ್ದಾಳೆ. ಅಲ್ಲದೆ ದೂರುದಾರೆ ಏನು ಅಂಶಗಳನ್ನ ತನ್ನ ಹೇಳಿಕೆಯಲ್ಲಿ ಆಕೆ ಉಲ್ಲೇಖ ಮಾಡಿದ್ದಾಳೆ, ಅದನ್ನ ಕೋರ್ಟ್ ಮುಂದೆ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ ಅಶೋಕ್ ನಾಯ್ಕ್. ಅತ್ಯಾಚಾರ ಹಾಗೆ ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆಯೂ ಕೂಡ ಸಂತ್ರಸ್ತೆ ಉಲ್ಲೇಖ ಮಾಡಿದ್ದಾಳೆ. ಇನ್ನು ಆರೋಪಿ 2ನೇ ಬಾರಿಗೆ MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದಾರೆ. ಈ 2ನೇ MP ಎಲೆಕ್ಷನ್ ಆಯ್ತಲ್ಲ, ಮೊನ್ನೆ ಚುನಾವಣೆ ನಡೆಯುತ್ತಲ್ಲ, ಆ ಚುನಾವಣೆಗೂ ಕೆಲ ದಿನ ಮುಂಚೆ ವಿಡಿಯೋಗಳು ವೈರಲ್ ಆಗುತ್ತೆ. ಆಗ ಆರೋಪಿ ಅದಕ್ಕೆ ಸ್ಟೇಯನ್ನ ತೆಗೆದುಕೊಂಡು ಬರುವಂತಹ ಕೋರ್ಟ್ ಮೂಲಕ ತಡೆಯಾಜ್ಞೆಯನ್ನ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ತಡೆಯಾಜ್ಞೆಯನ್ನ ತೆಗೆದುಕೊಂಡು ಬಂದಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ವಿಡಿಯೋನ ವೈರಲ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ. ಆಗ ಸುಮ್ಮನಿದ್ದು ಈಗ ಕೇಳ್ತಿದ್ದಾರೆ, ಈತ ಅಂದ್ರೆ ಪ್ರಜ್ವಲ್ ರೇವಣ್ಣ ಓರ್ವ ವಿಕೃತ ಕಾಮಿ ತರ ಕಾಣಿಸುತ್ತೆ, ಎಲ್ಲ ಮಹಿಳೆಯರ ಮುಖ ಕಾಣುವ ಹಾಗೆ ವಿಡಿಯೋಗಳು ವೈರಲ್ ಆಗಿದ್ದಾವೆ. ಇಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೇಳಿಕೆಗಳನ್ನ ದಾಖಲು ಮಾಡಲಾಗಿದೆ. ಈತ ತಾನೇ ವಿಡಿಯೋಗಳನ್ನ ಮಾಡಿ ಮಹಿಳೆಯರಿಗೆ ಕಳುಹಿಸ್ತಾನೆ. ಆ ನಂತರ ಅವರಿಗೆ ವಿಡಿಯೋ ಕಾಲ್ ಮಾಡಿ ತನಗೆ ಬೇಕಾದಂತೆ ವರ್ತನೆ ಮಾಡು ಕೇಳ್ತಾನೆ. ಆ ನಂತರ ಅದನ್ನೂ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋತಾನೆ. ಅವೆಲ್ಲವೂ ಕೂಡ ವಿಡಿಯೋಗಳು ಲಭ್ಯ ಇದ್ದಾವೆ SIT ಬಳಿ. ಆ ಸಂದರ್ಭದಲ್ಲಿ ಜಡ್ಜ್ ಮಧ್ಯಪ್ರವೇಶ ಮಾಡಿ, ಆ ಸ್ಟೋರಿ ಎಲ್ಲ ಹೇಳಕ್ ಹೋಗ್ಬೇಡಿ, ಮೆರಿಟ್ ಏನಿದೆ ಅದನ್ನ ಮಾತನಾಡಿ ಅಂತ ಸೂಚನೆ ಕೊಡ್ತಾರೆ. ಆಗ ಅಶೋಕ್ ನಾಯ್ಕ್ ಅವರು ತಮ್ಮ ವಾದವನ್ನ ಮುಂದುವರಿಸಿ, ಸರಿ ಸ್ವಾಮಿ, ಆರೋಪಿ ವಿರುದ್ಧ 376 ಸೆಕ್ಷನ್ ಇದೆ, ಅಂದ್ರೆ ಅತ್ಯಾಚಾರದ ಆರೋಪ ಇದೆ, ಅನೇಕ ಸಾಕ್ಷಿ ಆಧಾರಗಳಿದ್ದಾವೆ. ಅಲ್ಲದೆ ಆರೋಪಿ ದೇಶ ಬಿಟ್ಟು ಓಡ್ ಹೋಗಿದ್ದಾರೆ. ಹಲವು ಸಂತ್ರಸ್ತಿಯರ ಮುಖ ಕಾಣಿಸ್ತಾ ಇದೆಯಾ ಆ ವಿಡಿಯೋಗಳಲ್ಲಿ. ಆ ಮಹಿಳೆಯರು ದೂರು ಕೊಡೋಕ್ ಮುಂದೆ ಬರ್ತಾ ಇಲ್ಲ, ಯಾಕಂದ್ರೆ ಅವ್ರ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕಸ್ಟಡಿಯಲ್ಲಿ ಇಟ್ಕೊಂಡೇ ಇಂಟ್ರಾಗೇಷನ್ ಮಾಡಬೇಕು ನಾವು ಆರೋಪಿಯನ್ನ. ಹಾಗಾಗಿ ಆರೋಪಿಯನ್ನ ನಮ್ಮ ವಶದಲ್ಲಿಟ್ಕೊಂಡು ವಿಚಾರಣೆ ಮಾಡೋದು ಬಹಳ ಮುಖ್ಯ. ಆರೋಪಿಯ ಮದರ್ ಡಿವೈಸ್, ರೆಕಾರ್ಡ್ ಡಿವೈಸ್ ನ ಕೂಡ ನಾವು ಸೀಸ್ ಮಾಡಬೇಕಾಗಿದೆ. 2ನೇ ಆರೋಪಿಯ ಬಗ್ಗೆ ಸಾಕ್ಷಿ ಕಲೆ ಹಾಕೋಕೆ ನಮ್ಗೆ ಆತನನ್ನ ಕಸ್ಟಡಿಗೆ ನೀವು ನೀಡಬೇಕು. 2ನೇ ಆರೋಪಿ ಯಾರು? ಹೊಳೆನರಸೀಪುರ ಟೌನ್ ಠಾಣೆ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು. ಹಾಗಾಗಿ ಈ 2ನೇ ಆರೋಪಿಯ ಬಗ್ಗೆ ಸಾಕ್ಷಿಯನ್ನ ಕಲೆ ಹಾಕೋಕೆ ಆತನನ್ನ ನೀವು ಕಸ್ಟಡಿಗೆ ನೀಡಬೇಕು. ಆರೋಪಿಯ ಡಿವೈಸ್ ಸಿಕ್ಕಾಗ ತನಿಖೆ ಬಹಳ ಅಗತ್ಯ. ತನಿಖೆಗೆ ಈತ ನಮ್ಮ ಕಸ್ಟಡಿನಲ್ಲಿರೋದು ಅಗತ್ಯ. ಇನ್ನು ಈತನ ಓರ್ವ ಸ್ನೇಹಿತ ಇದ್ದಾರೆ, ಮಧು ಅಂತ ಹೇಳಿ. ಇವರ ಮೊಬೈಲ್ಗೆ ಫೇಸ್ ಲಾಕ್ ಸಿಸ್ಟಮ್ ಇರೋದು. ಆತನದ್ದು ಫೇಸ್ ಲಾಕ್ ಸಿಸ್ಟಮ್ ಇದೆ. ಆತ
ಫೇಸ್ ಲಾಕ್ ಓಪನ್ ಮಾಡಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ವಿಡಿಯೋ ಪಡೆದಿದ್ದಾನೆ. ಆ ನಂತರ ಡ್ರೈವರ್ ಕಾರ್ತಿಕ್ಗೆ ನೀಡಿದ್ದಾನೆ. ಹೀಗೆ ವಿಡಿಯೋ ಅನೇಕ ಮಂದಿಯ ಬಳಿ ಹರಿದಾಡಿದೆ. ಇನ್ನೂ ಕೆಲವರ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂಥವರೂ ಕೂಡ ಇದ್ದಾರೆ. ಅಂದ್ರೆ ಯಾರ್ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆಗಿದೆಯೋ ಆರೋಪಿಯಿಂದ ಅವರೆಲ್ಲರ ವಿಡಿಯೋಗಳು ರೆಕಾರ್ಡ್ ಆಗಿಲ್ಲ. ವಿಡಿಯೋ ರೆಕಾರ್ಡ್ ಆಗದೇ ಇರುವವರು ಕೂಡ ಇದ್ದಾರೆ. ಇವರು ಓರ್ವ ಕಾನೂನನ್ನ ಮಾಡುವಂಥ ಅಂದ್ರೆ ಕಾನೂನನ್ನ ರೂಪಿಸುವಂತಹ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಇಂಥ ವ್ಯಕ್ತಿ ಕಾನೂನು ಉಲ್ಲಂಘಿಸಿ ಪರಾರಿಯಾಗಿದ್ದಾರೆ. ಈ ರೀತಿ ದೇಶ ಬಿಟ್ಟು ಎಸ್ಕೇಪ್ ಆಗುವಂತಹ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಅಶೋಕ್ ನಾಯಕ್ ವಾದವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಡ್ಜ್ ಮಧ್ಯಪ್ರವೇಶ ಮಾಡ್ತಾರೆ. ಅವರು ವಿದೇಶಕ್ಕೆ ಹೋದಾಗ ಕೇಸ್ ದಾಖಲಾಗಿತ್ತಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದು ಏಪ್ರಿಲ್ 26ನೇ ತಾರೀಕು. ಆಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈ ದೂರುಗಳೆಲ್ಲ ದಾಖಲಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನ ಜಡ್ಜ್ ಮಾಡ್ತಾರೆ. ಅದಕ್ಕೆ ಉತ್ತರವನ್ನ ಕೊಡುವಂಥ ಅಶೋಕ್ ನಾಯಕ್ ಇಲ್ಲ, ಅವರು ವಿದೇಶಕ್ಕೆ ಹೋದ ಮೇಲೆ ಕೇಸ್ಗಳು ದಾಖಲಾಗಿದ್ದು, ಆದ್ರೆ ಆರೋಪಿ ಉದ್ದೇಶಪೂರ್ವಕವಾಗಿ ಹೋಗಿದ್ದಾರೆ. ಯಾಕಂದ್ರೆ ಆರೋಪಿಗೆ ಪ್ರಕರಣದ ಬಗ್ಗೆ ಗೊತ್ತಿತ್ತು. ವಿಡಿಯೋಗಳು ವೈರಲ್ ಆದಂತಹ ನಂತರದಲ್ಲಿ ಕೇಸ್ಗಳು ದಾಖಲಾಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು. SIT 41A ಅಡಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಆರೋಪಿಗೆ ನೋಟಿಸ್ ನೀಡಿತ್ತು. ಆಗ ಆತ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿದ್ರು. ಬೆಂಗಳೂರಿನಿಂದ ಹೊರಗಡೆ ಹೋಗಿದ್ದೀನಿ ಅಂತ ತಿಳಿಸಿದ್ರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ. ಆಗ ನಾನು ಹೊರದೇಶದಲ್ಲಿದ್ದೀನಿ ಅಂತ ಎಲ್ಲೂ ಕೂಡ ಆರೋಪಿ ಹೇಳಿಲ್ಲ. ಅವರ ವಕೀಲರು ಬರ್ತಾರೆ ಅಂತ ಹೇಳಿದ್ರು, ಆದ್ರೆ ಬರಲಿಲ್ಲ. ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ರು. ನಮಗೆ ಗೊತ್ತಿದೆ 5 ಸಲ ಟಿಕೆಟ್ ಬುಕ್ ಆಗಿದ್ದು ಜರ್ಮನಿಯಿಂದ ಬೆಂಗಳೂರಿಗೆ. 5 ಸಲ ಕ್ಯಾನ್ಸಲ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಈಗ 6ನೇ ಸಲ ಅವ್ರು ಬಂದಿಳಿದಿರೋದು. ಅದನ್ನೂ ಕೂಡ ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಶೋಕ್ ನಾಯಕ್. SIT ಪರ ವಕೀಲರು ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ರು. ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡ್ತಾರೆ ಅನ್ನುವಂಥ ಭಯಕ್ಕೆ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಡೀತಾ ಇದ್ದಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ಬಾರಿ ಪತ್ರವನ್ನ ಬರೀತಾರೆ. ಆ 2ನೇ ಬಾರಿ ಆ ಅರೆಸ್ಟ್ ವಾರೆಂಟ್ ಅವರ ವಿರುದ್ಧ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಹೊರಡಿಸಲಾಗಿತ್ತು ಅದನ್ನ ಕೂಡ ಅಟ್ಯಾಚ್ ಮಾಡಿ ಕಳುಹಿಸಲಾಗುತ್ತೆ. ವಿದೇಶಾಂಗ ಇಲಾಖೆ, ಅಲ್ಲಿಂದ ಗೃಹ ಇಲಾಖೆ, ಈ ರೀತಿ ಪ್ರೊಸೀಜರ್ ಆಗಬೇಕು. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಬೇಕು ಅಂತ ಹೇಳಿದ್ರೆ ಈ ಪ್ರೋಸೆಸ್ ಆಲ್ರೆಡಿ ಶುರು ಆಗಿದ್ರಿಂದ ಎಲ್ಲಿ ಪಾಸ್ಪೋರ್ಟ್ ರದ್ದಾಗ್ಬಿಡುತ್ತೋ ಅಂತ ಹೇಳಿ ಈಗ ಆರೋಪಿ ಪ್ರಜ್ವಲ್ ರೇವಣ್ಣ ವಾಪಸ್ ದೇಶಕ್ಕೆ ಬಂದಿದ್ದಾರೆ. ಇದರ ನಡುವೆ ವಿಡಿಯೋ ಕೂಡ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಬರ್ತೀನಿ ಅಂತ ಮೊದಲೇ ಹೇಳ್ತಾರೆ, ಆದ್ರೆ SITಗೆ ಅವ್ರು ಹೇಳಿಲ್ಲ. ರೆಕಾರ್ಡ್ ಆಗಿರುವಂತಹ ವಿಡಿಯೋದಲ್ಲಿ ಮುಖ ಬರದಂತೆ ರೆಕಾರ್ಡ್ ಮಾಡಿದ್ದಾರೆ. ಈಗೇನು ಅವರು ಸಂತ್ರಸ್ತಿಯರ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರಲ್ಲ, ಆ ವಿಡಿಯೋಗಳಲ್ಲಿ ಸಂತ್ರಸ್ತಿಯರ ಮುಖ ಕಾಣಿಸ್ತಾ ಇದೆ, ಆದ್ರೆ ಆರೋಪಿಯ ಮುಖ ಕಾಣಿಸ್ತಾ ಇಲ್ಲ. ತಮ್ಮ ಮುಖ ಕಾಣಿಸದೇ ಇರುವಂತಹ ರೀತಿಯಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಬಟ್ ಅದು ಅವರೇ ಅನ್ನುವುದಕ್ಕೆ ಕೆಲ ಸಾಕ್ಷಿಗಳು ನಮ್ಗೆ ಸಿಕ್ಕಿದ್ದಾವೆ. ಹೀಗಾಗಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋದು ಅಗತ್ಯ ಇದೆ. ವಿದೇಶದಲ್ಲೇ ಇದ್ರೆ ಅರೆಸ್ಟ್ ಆಗ್ಬಿಡ್ತೀನಿ ಅಲ್ಲೇ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾದ್ರಿ ಅನ್ನುವಂತಹ ಭಯಕ್ಕೆ ಈಗ ಬಂದಿದ್ದಾರೆ ದೇಶಕ್ಕೆ. ಬಟ್ಟೆ ಬಿಚ್ಚೋದಕ್ಕೂ ಬಲವಂತ ಮಾಡಿ ಬಿಚ್ಚೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಆರೋಪಿ ಬಲಪ್ರಯೋಗ ಮಾಡಿದ್ದಾನೆ, ಹೆದರಿಸಿ ಕಿರುಕುಳವನ್ನ ನೀಡಿದ್ದಾನೆ. ಇದು ಬಹಳ ದೊಡ್ಡ ಇಶ್ಯೂ ಆಗಿದೆ. ಹಾಸನದಲ್ಲೂ ಕೂಡ ನಿನ್ನೆ ಪ್ರತಿಭಟನೆ ಆಗಿದೆ ಅಂತ ಹೇಳಿ ಅಶೋಕ್ ನಾಯಕ್ ಅವರು SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜಡ್ಜ್ ಮತ್ತೆ ಮಧ್ಯಪ್ರವೇಶ ಮಾಡ್ತಾರೆ. ಅದೆಲ್ಲ ಬೇಡ, ನೀವು ಆರೋಪಿಯ ಅರೆಸ್ಟ್ ಗ್ರೌಂಡ್ ಅಂದ್ರೆ ಮೆರಿಟ್ ಮೇಲೆ ನೀವು ವಾದ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಸ್ವಾಮಿ, ಆರೋಪಿಯ ಅರೆಸ್ಟ್ ಗ್ರೌಂಡ್ ಬಹಳ ಇದೆ. ಆರೋಪಿಯ ವಿರುದ್ಧ ಅನೇಕ ಸಾಕ್ಷಿಗಳು ಲಭ್ಯ ಇದ್ದಾವೆ. ಆರೋಪಿಯ ವಿರುದ್ಧ ಪ್ರಮುಖ ಸೆಕ್ಷನ್ಗಳಿದ್ದಾವೆ. ಈ ವಿಡಿಯೋದಿಂದ ಅನೇಕ ಮನೆಗಳಲ್ಲಿ ಒಡಕು ಮೂಡಿದೆ. ಗಂಡಂದಿರು ಅನುಮಾನ ಪಡ್ತಿದ್ದಾರೆ. ವಿಕ್ಟಿಮ್ಗಳು ದೂರು ಕೊಡೋಕ್ ಮುಂದೆ ಬರ್ತಾ ಇಲ್ಲ. ಸಾಕಷ್ಟು ಪ್ರೈಮಾ ಫೇಸಿ ಎವಿಡೆನ್ಸ್ಗಳಿದ್ದಾವೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಅಶೋಕ್ ನಾಯಕ್. 14 ದಿನ SIT ಕಸ್ಟಡಿ ಕೊಡೋಕ್ ಮನವಿ ಮಾಡ್ತಾರೆ. 15 ದಿನ ಕೊಡಿ, ಈಗಾಗಲೇ 1 ದಿನ ಆಗಿದೆ. ಹಾಗಾಗಿ 14 ದಿನಕ್ಕೆ ಮನವಿಯನ್ನ ಮಾಡ್ಕೊಳ್ತಾರೆ ಅಶೋಕ್ ನಾಯಕ್. ಆದ್ರೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಆಕ್ಷೇಪವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರಿಗಾಗಿ ಕಾಯ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಸಪ್ಪಗೆ ಮುಖ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಕಾಯ್ತಿದ್ದಾರೆ ಎನ್ನುವಂತಹ ಅಪ್ಡೇಟ್ ಕೋರ್ಟ್ ಆವರಣದಿಂದ ಲಭ್ಯವಾಗ್ತಾ ಇದೆ. ಕೈ ಕಟ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾರಂತೆ ಪ್ರಜ್ವಲ್ ರೇವಣ್ಣ.
ಒಂದಲ್ಲ ಎರಡಲ್ಲ 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ಕಿರುಕುಳ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವುದು. ಈಗ ರಿಮಾಂಡ್ ಅಪ್ಲಿಕೇಶನ್ನ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವೇ ನಿಮಿಷದಲ್ಲಿ, ಬಹುತೇಕ ಇನ್ನು 10 ನಿಮಿಷದಲ್ಲಿ ನ್ಯಾಯಾಧೀಶರ ತೀರ್ಪು ಏನು ಅನ್ನೋದು ಹೊರಗಡೆ ಬರುತ್ತೆ. ಸದ್ಯ ನ್ಯಾಯಾಧೀಶರಿಗಾಗಿ ಕಾಯ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಸಪ್ಪಗೆ ಮುಖ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೈ ಕಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ. ಕೋರ್ಟ್ನಲ್ಲಿ ಅವರ ಪೊಲೀಸ್ ಕಸ್ಟಡಿನೋ ಅಥವಾ ನ್ಯಾಯಾಂಗ ಬಂಧನನೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಯಾವ ರೀತಿ ಆಯ್ತು ಅನ್ನುವಂಥದ್ದನ್ನ ಗಮನಿಸಿದ್ರಿ. ಬಹಳ ಸುದೀರ್ಘವಾಗಿ ಎಸ್ಐಟಿಯ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಅವರ ವಾದ ಮಂಡನೆಯ ಬಳಿಕ ಅವರು 14 ದಿನ ನಮ್ಮ ಕಸ್ಟಡಿಗೆ ನೀಡಿ ಅಂತ ಕೇಳಿದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನ ಶುರು ಮಾಡ್ತಾರೆ. ಹೊಳೆನರಸೀಪುರ ಕೇಸ್ನ ಅಂಶಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಆ ಕೇಸ್ನಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬರೆದಿಲ್ಲ. ಇದರಲ್ಲಿ 376 ಸೆಕ್ಷನ್ 376 ಆರೋಪ ಇಲ್ಲ. ರೇವಣ್ಣ ಪರ ವಕೀಲ ಅರುಣ್ ಅವರು ಮಾಡಿದಂತಹ ವಾದ ಇದು. ಆರೋಪಿಯ ಕಿರುಕುಳದ ಬಗ್ಗೆ ಯಾವುದೇ ಪ್ರಮುಖ ಡಿವೈಸ್ ಇಲ್ಲಿ ಸಾಕ್ಷಿಯಾಗಿ ಸಿಕ್ಕಿಲ್ಲ. ಸಂತ್ರಸ್ತಿಯನ್ನ ಅತ್ಯಾಚಾರ ಮಾಡಲಾಗಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆಗ ಅಶೋಕ್ ನಾಯಕ್ ವಾದಕ್ಕೆ ಅವರು ಪ್ರತಿವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್, ಇಲ್ಲಿ ಬಾಯಿ ಇದೆಯೇ ಭಾಷೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡುವುದಿಲ್ಲ, ಕೋರ್ಟ್ ಆಫೀಸರ್ಸ್ಗೆ ಗೌರವ ಇದೆ ಅಂತ ಹೇಳಿ ಅಶೋಕ್ಗೆ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ವಿಕೃತ ಕಾಮಿ ಅಂತ ಹೇಳಿ ಏನು ಕರೆದಿದ್ರು ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರು. ಆ ನಂತರ ಮುಂದುವರೆದು ಏಪ್ರಿಲ್ 28ರಿಂದ ಮೇ 5ನೇ ತಾರೀಕಿನ ತನಕ ಅತ್ಯಾಚಾರದ ಬಗ್ಗೆ ಈ ಪ್ರಕರಣದಲ್ಲಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಫಸ್ಟ್ ಕೇಸ್ ಪ್ರಜ್ವಲ್ ರೇವಣ್ಣ ಹಾಗೆ HD ರೇವಣ್ಣ ಅವರ ವಿರುದ್ಧ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಏಪ್ರಿಲ್ 28ರಿಂದ ಮೇ 5ನೇ ತಾರೀಕು ಅಲ್ಲಿವರೆಗೂ ಅತ್ಯಾಚಾರದ ಬಗ್ಗೆ SIT ಹೇಳೇ ಇರಲಿಲ್ಲ. ಆ ನಂತರ ಈ ಅತ್ಯಾಚಾರದ ಸೆಕ್ಷನ್ನ ಆ ಪ್ರಕರಣದಲ್ಲಿ ಆಡ್ ಮಾಡಲಾಗಿದೆ ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾರೆ. ಇದಕ್ಕೆ SIT ಆಕ್ಷೇಪವನ್ನ ವ್ಯಕ್ತಪಡಿಸುತ್ತೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್, ನೀವು ಸುಮ್ಮನಿರಿ, ನಾನು ಕೇಸ್ ದಾಖಲೆಗಳ ಆಧಾರದ ಮೇಲೆ ವಾದಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ನಂತರ ತಮ್ಮ ವಾದವನ್ನ ಮುಂದುವರಿಸ್ತಾರೆ. CRPC ಸೆಕ್ಷನ್ 154 ಬಗ್ಗೆ ಉಲ್ಲೇಖಿಸಿ ವಾದವನ್ನ ಮಾಡ್ತಾರೆ. 2 ಫಾರ್ಮ್ನಲ್ಲಿ ಇನ್ಫಾರ್ಮೇಶನ್ ನೀಡಬಹುದು, ದೂರನ್ನ ನೀಡಬಹುದು. ಯಾವುದು ಆ 2 ಫಾರ್ಮ್? ಒಂದು ಓರಲ್ ಫಾರ್ಮ್ ಅಂದ್ರೆ ಮೌಖಿಕವಾಗಿ ಕೊಡೋದು, ಮತ್ತೊಂದು ರಿಟನ್ ಫಾರ್ಮ್ ಅಂದ್ರೆ ಬರೆದು ಕೊಡೋದು. ಆದ್ರೆ ಇಲ್ಲಿ ಜಾಮೀನು ನೀಡಬಹುದಾದಂತಹ ಕೇಸ್ ಇದಾಗಿತ್ತು, ಅದನ್ನ ಜಾಮೀನು ರಹಿತ ಕೇಸ್ ಆಗಿ ಬದಲಾವಣೆ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಅತ್ಯಾಚಾರ ಪ್ರಕರಣವಾಗಿ ಬದಲಾಯಿಸಿದ್ದಾರೆ. ಅಲ್ಲದೆ ಇಲ್ಲಿ ದೂರನ್ನ ಬೆಂಗಳೂರಿನಲ್ಲಿ ರೆಡಿ ಮಾಡಲಾಗಿತ್ತು, ಅಂದ್ರೆ ರೆಡಿಮೇಡ್ ದೂರು ಬೆಂಗಳೂರಿನಲ್ಲಿ ರೆಡಿಯಾಗಿತ್ತು. ಆ ನಂತರ ಹೊಳೆನರಸೀಪುರ ಪೊಲೀಸರಿಗೆ ಮಾಹಿತಿ ರವಾನೆಯಾಗಿತ್ತು. ಆವತ್ತು ಬಂದು ರೆಡಿಮೇಡ್ ಕೇಸ್ ಮೇಲೆ ಹೊಳೆನರಸೀಪುರ ಠಾಣೆಯಲ್ಲಿ FIR ನ ದಾಖಲು ಮಾಡಲಾಯಿತು. ಮಹಿಳಾ ಅಧಿಕಾರಿಯ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಲ್ಲ, ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗಿಲ್ಲ. ಹಾಗಾಗಿ ಇಲ್ಲಿ SIT ತನಿಖೆ ಮಾಡ್ತಾ ಇರುವಂತಹ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ನಡೆಯೇ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ತಮ್ಮ ಪ್ರತಿವಾದವನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಇಲ್ಲಿ ರೆಕಾರ್ಡ್ ಸಬ್ಮಿಟ್ ಆಗಿದೆ, ಅದರಲ್ಲಿ ಕೆಲ ಮಹಿಳೆಯರು ಇದು ನನ್ನ ಮುಖ ಅಂತ ಹೇಳ್ತಿದ್ದಾರೆ. ಅದು ಕೂಡ SIT ಒತ್ತಡವನ್ನ ಹಾಕಿ ಹೇಳಿಸುವಂತಹ ಕೆಲಸವನ್ನ ಮಾಡಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ಇಲ್ಲಿ ತುಂಬಾ ವರ್ಷಗಳ ನಂತರ ದೂರನ್ನ ನೀಡಲಾಗಿದೆ. ಪ್ರಕರಣ ಕೃತ್ಯ ನಡೆದಿದೆ ಎನ್ನಲಾದಂತಹ ಸಮಯ ಇದೆಯಲ್ಲ, 5-6 ವರ್ಷ ಹಿಂದಿನದ್ದು. ಈಗಾಗಲೇ ಕೇಸ್ನಲ್ಲಿ ಸಂಪೂರ್ಣವಾದಂತಹ ತನಿಖೆ ಕೂಡ ಮಾಡಲಾಗಿದೆ. ಹಾಗಾಗಿ 15 ದಿನಗಳ ಕಾಲ ಕಸ್ಟಡಿ ಕೇಳುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿ ಹೀಗಾಗಿದೆ, ಇಲ್ಲಿ ಹಾಗಾಗಿದೆ ಅಂತ ಹೇಳಿ ಕತೆ ಹೇಳೋದು ಸರಿಯಲ್ಲ ಅಂತ ಹೇಳಿ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಇದರಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ 41A ನೋಟಿಸ್ ಅನ್ನ ಅದರ ಅಡಿಯಲ್ಲಿ ಏನ್ ನೀಡಲಾಗಿತ್ತು ಅದನ್ನ ಪಾಲಿಸಿಲ್ಲ, ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 1 ದಿನ ಕೊಟ್ರೆ ಸಾಕು, ಜವಾಬ್ದಾರಿಯುತವಾಗಿ ನನ್ನ ಕಕ್ಷಿದಾರ ತನಿಖೆಗೆ ಸಹಕರಿಸ್ತಾರೆ, ಎಲ್ಲೂ ಕೂಡ ಓಡ್ ಹೋಗಲ್ಲ ಅಂತ ಹೇಳಿ
ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಕೆಲವು ಕ್ಷಣದಲ್ಲಿ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸ್ ಕಸ್ಟಡಿ ಕೊಡ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೋ ಅನ್ನುವಂಥದ್ದು ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.